ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ ನಮ್ಮ ಮಗು ಅನ್ನೋ ಸತ್ಯನ ರತ್ನವೇಣಿಯವರು ತಿಳ್ಕೊಂಡಿದ್ದಾರೆ. ಅದಕ್ಕೆ ಪುಟಾಣಿನ ದರಿದ್ರದವಳು ಅಂತ ಮಾತಾಡ್ಸಿದ್ದಾರೆ. ಹೌದು ಚಿಕ್ಕಮ್ಮ, ನನಗೂ ಹಾಗೆ ಅನಿಸ್ತಾ ಇದೆ. ನನ್ನ ಪ್ರಕಾರ ಅವರೇ ಅದನ್ನು ಹೇಳಿರ್ತಾರೆ. ಯಾಕೆಂದರೆ ಅವ್ರಿಗಿವಾಗ ಗೊತ್ತಾಗಿದೆ ಅಲ್ವಾ, ಪುಟಾಣಿ ಜನನಿ ಮಗು ಅಲ್ಲ ಅಂತ. ಹೌದು, ಹಾಗಾದ್ರೆ ಈ ವಿಷಯನ ಆ ಯಮ್ಮ ಅಖಿಲಕ್ಕನಿಗೆ ಹೇಳ್ಬಿಡ್ತಾಳೆ ಅಂತ ಅನಿಸ್ತಿದೆ. ಹಾಗಂತೀರ ಚಿಕ್ಕತ್ತೆ? ಹ್ಞೂ, ಗ್ಯಾರಂಟಿ ಹೇಳ್ತಾಳೆ. ಹಾಗಾದ್ರೆ ನಮ್ಮ ಜನನಿ ಗತಿ ಏನಾಗುತ್ತೋ ಏನೋ. ಜನನಿನ ಅಯ್ಯೋ ದೇವ್ರೆ, ಅವಳನ್ನ ಅಕ್ಕನೇ ಸಂಭಾಳಿಸ್ಬೇಕು. ಇಲ್ಲ ಚಿಕ್ಕತ್ತೆ, ಯಾವುದೇ ಕಾರಣಕ್ಕೂ ಪುಟಾಣಿ ನನ್ನ ಮಗು ಅನ್ನೋ ವಿಷಯ ಅತ್ಯಮ್ಮಂಗೆ ಗೊತ್ತಾಗಬಾರ್ದು. ಯಾಕೆ ಪಾರ್ವತಿ? ಅತ್ಯಮ್ಮಂಗೆ ಪುಟಾಣಿ ನನ್ನ ಮಗು ಅನ್ನೋ ಸತ್ಯ ಗೊತ್ತಾದ್ರೆ ಅವ್ರು ಖಂಡಿತ ಜನನಿನ ಒಪ್ಸಿ ಪುಟಾಣಿನ ನನ್ನ ಮಡ್ಲಿಗೆ ಹಾಕ್ತಾರೆ. ಪಾಪ ಜನನಿಗೆ ತುಂಬ ದುಃಖ ಆಗುತ್ತೆ ಚಿಕ್ಕತ್ತೆ. ಆಮೇಲೆ ಅವಳ ಮನ್ಸಿನ ಸ್ಥಿಮಿತಾನೆ ಕಳ್ಕೊಂಡ್ರೆ ಕಷ್ಟ. ಗಾಬರಿ ಆಗ್ಬಿಡ ಪಾರು. ನನ್ನ ಪ್ರಕಾರ ರತ್ನವೇಣಿಗೆ ಪುಟಾಣಿ ನಮ್ಮ ಮಗು ಅನ್ನೋ ಸತ್ಯನ ಎಲ್ಲರ ಮುಂದೆ ಹೇಳೋ ಉದ್ದೇಶ ಇಲ್ಲ ಅಂತ ಅನಿಸುತ್ತೆ. ಹಾಗಿದ್ದಿದ್ರೆ ನಿನ್ನೆ ಅವರು ಡಾಕ್ಟರ್ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಾಗಲೇ ಎಲ್ಲರ ಮುಂದೆ ಹೇಳಬೇಕಿತ್ತಲ್ವಾ? ಅಟ್ಲೀಸ್ಟ್ ಅಮ್ಮನ ಹತ್ರ ಆದರೂ ಹೇಳಬೇಕಿತ್ತಲ್ಲ. ಹಾಗಾದ್ರೆ ಅವ್ರ ಉದ್ದೇಶ ಏನು? ಯಾವ ಕಾರಣಕ್ಕೆ ಅವರು ನನಗೆ ಹೆರಿಗೆ ಮಾಡಿಸಿ ಡಾಕ್ಟರ್ನ ಭೇಟಿಯಾಗಿ ಸತ್ಯ ತಿಳ್ಕೊಂಡ್ರು? ನನ್ನ ಪ್ರಕಾರ ನೀವಿಬ್ರು ಪುಟಾಣಿ ಜೊತೆ ತುಂಬ ಸಲಿಗೆಯಿಂದ ಇರ್ತೀರ. ನಮ್ಮ ಮಗಳು ಅಂತ ತುಂಬ ಪ್ರೀತಿ ತೋರಿಸ್ತೀರ. ಮೊನ್ನೆ ಪಾರ್ಕಲ್ಲಿ ಮಗುನ ಬಿಟ್ಟು ಬಂದಿದ್ದಾಗ ಆದಿ ನನ್ನ ಮಗು ವಿಷಯದಲ್ಲಿ ನೀವು ಬೇಜವಾಬ್ದಾರಿನ ತೋರಿಸ್ಬೇಡಿ ಅಂತ ಜೋರು ಮಾಡ್ದ. ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಅನುಮಾನನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಡಾಕ್ಟ್ರ್ ಹತ್ರ ಹೋಗಿ ನಿನ್ನ ಬಗ್ಗೆ ತುಂಬ ಸಿಂಪತಿಯಿಂದ ಮಾತಾಡಿ ಸತ್ಯನ ಬಾಯಿ ಬಿಡಿಸಿದಾಳೆ ಅಂತ ನನಗನ್ನಿಸ್ತಾ ಇದೆ. ಆ ಹೆಣ್ಣು ಸಾಮಾನ್ಯದವಳಲ್ಲ. ಅದೆಷ್ಟು ಮನೇನ ಹಾಳು ಮಾಡಿ ಇಲ್ಲಿಗೆ ಬಂದಿದ್ದಾಳೋ ಏನೋ. ಈ ದರಿದ್ರ ಬುದ್ಧಿಗೇನೆ ಅವಳು ಗಂಡ ಅವಳನ್ನ ಬಿಟ್ಟು ಓಡ್ ಹೋಗಿರೋದು. ಹಾಗಾದರೆ ಪ್ರೀತು ಜನನಿ ಜೊತೆ ನಮ್ಮ ಮಗು ಇದ್ದಿದ್ದ ಫೋಟೋನು ಅವರೇ ಬಿಡಿಸಿರ್ಬೋದು. ಇರಬಹುದು ಅಲ್ಲ, ಆ ಎಮ್ಮನೆ ಮಾಡಿರೋದು. ಯಾಕಂದ್ರೆ ಪುಟಾಣಿ ಈಗ ನಿಮ್ಮಿಬ್ರು ಮಗು ಅಂತ ಗೊತ್ತಾಗಿದೆಯಲ್ಲ, ಅದಕ್ಕೆ ಫೋಟೋನ ಅವಳೇ ಬೀಳ್ತಿರ್ತಾಳೆ. ಗಾಳಿಗೆ ಬಿದ್ದಿದೆ ಅಂತ ಸುಳ್ಳು ಹೇಳಿರ್ತಾಳೆ. ಸರಿ, ಈ ವಿಷಯನ ಅವ್ರು ಇನ್ನೂ ಜನನಿಗೆ ಹೇಳಿಲ್ಲ ಅಂದ್ರೆ ಸತ್ಯ ತಿಳ್ಕೊಂಡಾದ್ರು ಅವ್ರು ಏನು ಮಾಡ್ತಾರೆ? ಜನನಿಗೆ ಹೇಳಿದ್ರೆ ಅವಳು ಬೇಜಾರು ಮಾಡ್ಕೋತಾಳೆ. ಅಲ್ಲದೆ ಅವಳ ಆರೋಗ್ಯ ಹಾಳಾಗುತ್ತೆ ಅಂತ ನಿನ್ನ ಥರನೇ ಯೋಚನೆ ಮಾಡಿ ಸುಮ್ಮನೆ ಇರಬಹುದಲ್ವಾ? ಅಥವಾ 4 ಜನದ ಮುಂದೆ ಇದು ಜನನಿ ಮಗು ಅಲ್ಲ ಅನ್ನೋ ವಿಷಯ ಗೊತ್ತಾಗಿ ಅವಳಿಗೆ ಅವಮಾನ ಆದರೆ ಅದನ್ನು ಅವಳಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸತ್ಯ ಗೊತ್ತಾಗಿ ಅವಳು ಬಾಯಿ ಮುಚ್ಕೊಂಡಿದ್ರೆ? ಹೌದು ಚಿಕ್ಕಮ್ಮ, ನನಗೂ ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ಅನ್ಸುತ್ತೆ. ಆದ್ರೀಗ ಆತಂಕ ಆಗ್ತಾ ಇರೋದು ನನ್ನ ಮಗಳ ಮೇಲೆ. ಇಷ್ಟು ದಿವಸ ಅವ್ರಿಗೆ ನನ್ನ ನೆರಳು ಕಂಡ್ರೂ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಈಗ ನಮ್ಮ ಪುಟಾಣಿ ನನ್ನ ಮಗಳು ಅನ್ನೋ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಇನ್ನು ಮುಂದೆ ನನ್ನ ಮಗಳನ್ನ ಹೇಗೆ ನಡೆಸ್ಕೋತಾರೋ ಏನೋ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ ಯಜಮಾನ್ರೆ. ನನ್ನ ಪ್ರಕಾರ ಇದಕ್ಕೆಲ್ಲ ಇರೋ ಒಂದೇ ಒಂದು ಪರಿಹಾರ ಅಂದರೆ ನೀನೇ ಅಕ್ಕನ ಹತ್ರ ಹೋಗಿ ಈ ಪುಟಾಣಿ ನನ್ನ ಮಗಳು ಅಂತ ಸತ್ಯನ ಒಪ್ಕೊಳ್ಳೋದು. ಇಲ್ಲ ಅಂದರೆ ಇವತ್ತು ದರಿದ್ರದವಳೆ ಅಂತ ನಿನ್ನ ಮಗಳನ್ನ ಮಾತಾಡ್ಸಿದ್ದಾಳೆ, ನಾಳೆ ಇನ್ನು ಯಾವ್ಯಾವ ಪದದಿಂದ ಮಾತಾಡಿಸ್ತಾಳೋ ಯಾರಿಗೆ ಗೊತ್ತು? ಅವತ್ತು ಊಟ ಕೂತಿದ್ದ ಹನುಮಂತಣ್ಣನ ಹೇಳ್ಸಿದ್ದಾಳೆ, ನಾಳೆ ನಿನ್ನ ಮಗಳಿಗಂತ ಸಂದರ್ಭ ಬರಲ್ಲ ಅಂತ ಯಾವ ಗ್ಯಾರಂಟಿ ಪಾರು? ನೀವು ಹೇಳ್ತಾ ಇರೋದು ಸರಿ ಅನ್ಸ್ತದೆ ಚಿಕ್ಕತ್ತೆ. ಅಂದರೆ ಬರು ಸತ್ಯನ ಅಮ್ಮನ ಹತ್ರ ಹೇಳ್ತೀಯಾ?
ಹೌದು. ಆದರೆ ವಿಷಯನ ಹೇಳೋದು ನಾನಲ್ಲ, ಚಿಕ್ಕತ್ತೆ. ಹೌದು ಚಿಕ್ಕತ್ತೆ, ನನಗೋಸ್ಕರ, ಈ ಮನೆಗೋಸ್ಕರ ನೀವೇ ಅತ್ತೆಮ್ಮನ ಹತ್ರ ಸತ್ಯ ಹೇಳಬೇಕು. ನೋಡಿ, ನೀವು ಏನು ಹೇಳಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಹಾಂ ಹಾಂ, ಸರಿನಮ್ಮ. ಅಕ್ಕ 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 ದಾಮಿನಿ, ಏನೋ ತುಂಬಾ ಮುಖ್ಯವಾಗಿದ್ದು ಹೇಳೋದಿದೆ ಅನ್ಸುತ್ತೆ. ಹೌದಕ್ಕ, ನಿಮ್ಗೆ ಹೇಗೆ ಗೊತ್ತಾಯ್ತು? ಸಾಧಾರಣವಾಗಿ ನೀನು ನಮ್ಮ ರೂಮಿಗೆ ಬರಲ್ಲ. ಈಗ ಹೀಗೆ ಅರ್ಜೆಂಟಾಗಿ ಬಂದಿದೀಯಾ ಅಂತಂದ್ರೆ ಏನೋ ಮುಖ್ಯವಾದ ವಿಷಯನೇ ಇರಬೇಕು ಅಂತ ಅನ್ಕೊಂಡು ಕೇಳಿದೆ. ಹೌದಕ್ಕ, ಕರೆಕ್ಟಾಗಿ ಗೆಸ್ ಮಾಡಿದ್ರಿ. ನಾನಿವಾಗ ಇಲ್ಲಿಗೆ ಬಂದಿರೋದು ತುಂಬ ಮುಖ್ಯವಾದ ವಿಷಯ ಹೇಳೋದಕ್ಕೆ. ಅದೇನು ಹೇಳು. ಅಕ್ಕ, ಅದು ನಮ್ಮ ಪುಟಾಣಿ ದಾಮಿನಿ, ನೀನು ಪುಟಾಣಿ ಅಂತ ಶುರು ಮಾಡಿ ಏನು ಹೇಳ್ದೆ ಇದ್ರೆ ನಮ್ಗೇನು ಗೊತ್ತಾಗುತ್ತೆ? ಮುಂದುವರ್ಸು, ಹೇಳು. ನಮ್ಮ ಪಾರ್ವತಿ ಹತ್ರ ಪುಟಾಣಿನ ಬಿಡೋಕೆ ರತ್ನವೇಣಿಯವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತಕ್ಕ. ಅದು ಅಲ್ಲದೆ ನಮ್ಮ ಪಾರ್ವತಿನ ಕಂಡ್ರೆ ಆ ರತ್ನವೇಣಿಯವ್ರಿಗೆ ಆಗೋದೇ ಇಲ್ಲ. ಆ ರತ್ನವೇಣಿಯವ್ರು ಬಂದ್ಮೇಲೆನೆ ನಮ್ಮ ಜನನಿ ಮತ್ತೆ ಪಾರ್ವತಿ ಮಧ್ಯೆ ಮನಸ್ತಾಪ ಬಂದಿರೋದಕ್ಕ. ದಾಮಿನಿ, ಒಬ್ಬರ ಬಗ್ಗೆ ಏನಾದರೂ ಒಳ್ಳೇದು ಮಾತಾಡಬೇಕು ಅಂತಂದಾಗ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ. ಆದರೆ ಏನಾದರೂ ಕೆಟ್ಟದ್ದನ್ನು ಹೇಳಬೇಕು ಅಂತಂದಾಗ 10 ಸಲ ಯೋಚನೆ ಮಾಡಬೇಕಾಗತ್ತೆ. ಪಾಪ ರತ್ನವೇಣಿಗೆ ಅವ್ರ ಗಂಡನ ಮನೇಲಿ ಯಾವ ಅನುಕೂಲನೂ ಇಲ್ಲ. ಅಲ್ಲಿ ಜನ ಇವ್ರ ಜೊತೆ ಹೇಗೆ ನಡ್ಕೋತಾರೋ ನಮಗೆ ಗೊತ್ತೂ ಇಲ್ಲ. ತನು ಅಂತ ಆಗೋರು ಯಾರೂ ಇಲ್ಲ. ಅದಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ, ಎಲ್ಲರ ಜೊತೆ ಬೆರ್ತು ಹೋಗಿದ್ದಾರೆ. ಈಗ ಅವ್ರು ಈ ಥರ ಎಲ್ಲ ನಡ್ಕೋತಿದ್ದಾರೆ ಅಂತ ಹೇಳೋದಕ್ಕೆ ನಿನ್ನ ಹತ್ರ ಏನಾದರೂ ಸಾಕ್ಷಿ ಇದೆಯಾ? ಏನು ಇಲ್ಲದೆ ಸುಮ್ಮನೆ ಬಂದು ಅದು ಹೇಗೆ ಕಂಪ್ಲೇಂಟ್ ಮಾಡ್ತೀಯಾ? ಹಾಗೇನಾದರೂ ಇದ್ದಿದ್ರೆ ಪಾರ್ವತಿನೇ ಡೈರೆಕ್ಟಾಗಿ ನನ್ನ ಹತ್ರ ಬಂದು ಹೇಳಿರೋಳಲ್ಲ. ಅಖಿಲ, ಅದು ಏನೇ ಆಗಿದ್ರು ದಾಮಿನಿ ಯಾಕೆ ಸುಳ್ಳು ಹೇಳ್ತಾಳೆ? ಹೌದಕ್ಕ, ನಾನು ಗಮನಿಸಿರೋ ಪ್ರಕಾರ ಪಾರ್ವತಿನಾಗ್ಲಿ ನಮ್ಮ ಪುಟಾಣಿನಾಗ್ಲಿ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.